ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, ತಾವ್ಯಾರಾದರೂ ಈ ಸಲ 2024ರ KS ಪ್ರಿಲಿಮ್ಸ್ ಎಕ್ಸಾಮ್ ಬರಿತಾ ಇದ್ರೆ ನಿಮಗೋಸ್ಕರ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಳಲು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5 ಸೆಕೆಂಡ್ ಟೈಮ್ ಕೊಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಬಹಳಷ್ಟು ಸಮಸ್ಯೆಗಳಿದೆ. ಏನಂದರೆ, ಸರ್ ನಾನು 4-5 ವರ್ಷಗಳಿಂದ ಓದ್ತಾ ಇದ್ದೇನೆ. ಎಸ್, ನಾನೀಗ ಒಂದು ಸರ್ಕಾರಿ ಜಾಬಲ್ಲಿದ್ದೇನೆ, ಯಾವುದೋ ಒಂದು ಜಾಬಲ್ಲಿದ್ದೇನೆ. ನೆಕ್ಸ್ಟು ಮಧ್ಯದಲ್ಲಿ ಓದೋದು ಗ್ಯಾಪ್ ಆಗಿದೆ. ಈ ಥರ ಎಲ್ಲ ನಮಗೆ ಇದೆ. ಆದರೆ ಹೀಗಿರುವಾಗ ಪರೀಕ್ಷೆ ಪಾಸ್ ಆಗುವ ಆತ್ಮವಿಶ್ವಾಸ ಇಲ್ಲ. ಇದಕ್ಕೇನು ಪರಿಹಾರ ಸೂಚಿಸಿ ಅಂತ ನಿಮಗೇನಾದರೂ ಈ ಗೊಂದಲ ಇದ್ದರೆ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಆಗಸ್ಟ್ 27ಕ್ಕೆ ಪರೀಕ್ಷೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಸದ್ಯದವರೆಗೂ ಆ್ಯಸ್ ಆಫ್ ಟುಡೇ ಇಲ್ಲಿಯವರೆಗೂ ಡೇಟ್ ಚೇಂಜ್ ಆಗಿಲ್ಲ. 27/8/2024 ಮಂಗಳವಾರದಂದು ವೀಕ್ ಡೇಸ್ದಂದು ಪರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಇದೇ ದಿನ ಕನ್ಫರ್ಮ್ ಅನ್ಕೊಳ್ಳೋಣ. ಇದನ್ನು ನಾವು ಕೌಂಟ್ ಮಾಡೋದಾದರೆ ಇಲ್ಲಿಂದ ನಮಗೆ ಸುಮಾರು 18-19 ದಿನಗಳ ಕಾಲ ಇದೆ. ನಾನು ಇವತ್ತು ವಿಡಿಯೋ ಮಾಡುವ ಸಂದರ್ಭ ಹಿಡ್ಕೊಂಡು 19-18 ದಿನಗಳ ಕಾಲ ಸಮಯ ಇದೆ. ಈ ಸಮಯದಲ್ಲಿ ನೀವು ಭಾಳಷ್ಟು ಎಫರ್ಟ್ ಹಾಕಬೇಕಾಗತ್ತೆ, ವರ್ಕ್ ಮಾಡಬೇಕಾಗತ್ತೆ. ಯಾಕಂದರೆ ಭಾಳ ಜನ ನನಗೆ ಕಾಲ್ ಮಾಡಿದಾಗ ಅಥವಾ ಮೆಸೇಜ್ ಮಾಡಿದಾಗ ಕೇಳ್ತಾರೆ, ಸರ್ ನಾನು ಮುಂಚೆ ಎಲ್ಲ ಓದಿದ್ದೀನಿ, ನಾನು ಸುಮಾರು 2016ರಿಂದ ಓದ್ತಾ ಇದ್ದೀನಿ, 17ರಿಂದ ಓದ್ತಾ ಇದ್ದೀನಿ, 15ರಿಂದ ಓದ್ತಾ ಇದ್ದೀನಿ, 18ರಿಂದ ಓದ್ತಾ ಇದ್ದೀನಿ. ಬಟ್ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ KS ಪ್ರಿಲಿಮ್ಸ್ ಆಗುತ್ತೋ ಇಲ್ಲ. ನೋಡಿ, ನೀವು ಹೆಂಗಾಗಿದ್ದಾರೆ ಅಂದರೆ ಆಂಜನೇಯ ಆಗಿದ್ದಾರೆ. ಹನುಮಂತನಿಗೆ ತನ್ನ ಒಂದು ಶಕ್ತಿಯ ಬಲದ ಬಗ್ಗೆ ನಂಬಿಕೆನೇ ಇರಲಿಲ್ಲ. ಮತ್ತೊಬ್ಬರು ಹೇಳಬೇಕಾಯ್ತು. ಹೇಳಿದಾಗ ಗೊತ್ತಾಯ್ತು ಹನುಮಂತನಿಗೆ ನನ್ನ ಹತ್ರ ಇಷ್ಟು ತಾಕತ್ತಿದೆ. ಅಲ್ರಿ, ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಅನುಭವ ಇದೆ, ನಿಮ್ಮ ಹತ್ರ ಆಲ್ರೆಡಿ ನಾಲೆಜ್ ಇದೆ, ವಂಡರ್ಫುಲ್ ರೆವಿನ್ಯೂ ಒಂದು ನಿಮಗೆ. ಅದನ್ನ ಈಗ ನೀವು ಏನು ಮಾಡಬೇಕು, ಉಳಿದಿರುವ 18 ದಿನಗಳಲ್ಲಿ ಬ್ರಷಪ್ ಮಾಡಬೇಕು. ಬ್ರಷಪ್ ಅಂದರೆ ರಿವಿಷನ್ ಮಾಡಬೇಕು ಅಂತ ಅರ್ಥ. ಮರ್ತೋಗಿರುತ್ತೆ, ಅಂಕಿಅಂಶಗಳು ಮರ್ತೋಗಿರುತ್ತೆ, ಸಂವಿಧಾನದ ವಿಧಿಗಳು ಮರ್ತೋಗಿರುತ್ತೆ, ಇಶ್ವಿಗಳು ಮರ್ತೋಗಿರುತ್ತೆ. ಸೊ ಭಾಳಷ್ಟು ವಿಷಯಗಳು ಮರ್ತಿರುತ್ತೆ. ಅದನ್ನು ಬ್ರಷಪ್ ಮಾಡೋದನ್ನು ನೀವು ಮಾತ್ರ ಈಗ ನೀವು ಗಮನಿಸಬೇಕು. ಈಗ ನೋಡಿ, ಹೊಸ ಹುಡುಗಿ ಅಥವಾ ಹೊಸ ಹುಡುಗ ಇದೆ, ಒಂದು ಸಂವಿಧಾನವನ್ನು ಅವ್ರಿಗೆ ಮುಗಿಸೋಕ್ಕೆ 2-3 ತಿಂಗಳು ಬೇಕು. ಆದರೆ ನಿಮಗೆ 2-3 ಡೇಸ್, 2 ದಿವಸ, ಮ್ಯಾಕ್ಸಿಮಮ್ 3 ದಿವಸ. 3 ದಿವಸದಲ್ಲಿ ಸಂವಿಧಾನ ಪೂರ್ತಿ ನೀವು ಮುಗಿಸ್ಬೋದು. ಇದಕ್ಕೆ ನೀವು ಹಿಂದೆ ಎಷ್ಟು ಶ್ರಮ ಪಟ್ಟಿದ್ದೀರಾ, ವರ್ಷಾನುಗಟ್ಟಲೆ ಕೋಚಿಂಗ್ ಹೋಗಿದ್ದೀರಾ, ವರ್ಷಾನುಗಟ್ಟಲೆ ಕೂತು ಓದಿದ್ದೀರಾ. ಅದನ್ನು ನೆನೆಸ್ಕೊಳ್ಳಿ ಒಂದ್ಸಲ. ನಿಮ್ಮ ತಾಕತ್ ನಿಮಗೆ ಗೊತ್ತಿಲ್ಲ. ಈಗ ನೀವು ರಿವಿಷನ್ ಮಾಡಲೇಬೇಕು. ಸರ್ ನನ್ನ ಹತ್ರ ತಾಕತ್ತಿದೆ, ನನಗೆ ಬ್ಯಾಕಪ್ ನಾಲೆಜ್ ಇದೆ, ನಾನು ಆಲ್ರೆಡಿ ಹಿಂದೆ ಭಾಳ ಓದಿದ್ದೀನಿ, ಹಾಗೆ ಎಕ್ಸಾಮಲ್ಲಿ ಹೋದ್ರೆ ಆಗ್ಬಿಡುತ್ತೆ. ಆಗಲ್ಲ, ನಾನು ಹೇಳ್ಬಿಡ್ತೀನಿ, ಇನ್ನೂ ಆಗಲ್ಲ. ಇದು ಭಾಳ ಸೀರಿಯಸ್ ತಗೊಳ್ಳಿ. ನೀವು ರಿವಿಷನ್ ಮಾಡಲೇಬೇಕು. ರಿವಿಷನ್ ಇಸ್ ಮಸ್ಟ್. ನೀವು ಆ ಅವಲೋಕನ ಮಾಡಿಲ್ಲ ಅಂದರೆ ಕೆಲಸ ಆಗಲ್ಲ, ಭಾಳ ಕಷ್ಟ ಆಗುತ್ತೆ. ಏನಾಗುತ್ತೆ, ಎಕ್ಸಾಮಲ್ಲಿ ಕನ್ಫ್ಯೂಷನ್ ಭಾಳ ಆಗುತ್ತೆ. ಸೊ ಕನ್ಫ್ಯೂಷನ್ ಆಗಿ ಏನಾಗುತ್ತೆ, ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಇನ್ನೂ ಕಡಿಮೆ ಆಗುತ್ತೆ. ಅವಾಗ ನೀವು ಭಾಳಷ್ಟು ತಪ್ಪುಗಳು ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ 3 ದಿನ ನೀವು 6 ಸಬ್ಜೆಕ್ಟ್ ಟಾರ್ಗೆಟ್ ಮಾಡಿರಿ ಸಾಕು. ಜಸ್ಟ್ ಫೋಕಸ್ ಆನ್ 6 ಸಬ್ಜೆಕ್ಟ್ಸ್. ನಿಮಗೆ ಯಾವುದು ಭಾಳ ಇಂಟ್ರೆಸ್ಟಿಂಗ್, ಸಪೋಸ್ ನಿಮ್ಗೆ ಸಂವಿಧಾನ ಇಷ್ಟ, ಭಾಳ ಜನಕ್ಕೆ ಇತಿಹಾಸ ಇಷ್ಟ, ಭಾಳ ಜನಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟ, ನಿಮಗೆ ಇಷ್ಟ ಇರುವ 6 ಸಬ್ಜೆಕ್ಟ್ಗಳನ್ನು ಇವತ್ತೇ ಸೆಲೆಕ್ಟ್ ಮಾಡಿಬಿಟ್ಟು ಆ 6 ಸಬ್ಜೆಕ್ಟ್ಗಳನ್ನು 3 ದಿನ ಹಾಕೊಳ್ಳಿ. ಅಥವಾ ನೀವು ವಿಡಿಯೋ ನೋಡ್ತಿರ್ಬೇಕಾದ್ರೆ ಇನ್ನು 15 ದಿನ ಇತ್ತಂದರೆ ನೀವು 5 ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, 3 ದಿನ ಹಾಕೊಂಡು 3 ದಿನದಲ್ಲಿ ಒಂದೊಂದು ಸಬ್ಜೆಕ್ಟ್ ಮುಗಿಸ್ಕೊಂಡು ಹೋದರೆ ನಿಮಗೆ ಲಾಸ್ಟ್ ಎಕ್ಸಾಮ್ ಇನ್ನೊಂದು 2-3 ದಿನ ಇರಲ್ಲ, ಕೈ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ಅಷ್ಟಕ್ಕೂ ನಿಮಗೆ 400ಗೆ ಔಟ್ ಆಫ್ 400ಗೆ ನೀವು ಮಾಡಬೇಕಾಗಿದ್ದು 170, 180 ಈ ರೇಂಜ್ ಸ್ಕೋರ್ ಮಾಡಬೇಕು. ನಾನು ಇದು GMಗೆ ಹೇಳ್ತಾ ಇದ್ದೀನಿ. ಅಬ್ಬಬ್ಬ ಅಂದರೆ 190 ಅನ್ಕೊಳ್ಳಿ. 380 ಪೋಸ್ಟ್ ಇದೆ, ಅಬ್ಬಬ್ಬ 190 ಕಟ್ ಆಫ್ ನಿಲ್ಲುತ್ತೆ GM. ನಿಮ್ಮದು ಕೆಟಗರಿ ಕ್ಯಾಸ್ಟ್ ಎಲ್ಲ ಇದ್ರೆ ಇನ್ನೂ ಕಮ್ಮಿ ಬರುತ್ತೆ, ವುಮೆನ್ ಇದ್ರೆ ಇನ್ನೂ ಕಮ್ಮಿ ಬರುತ್ತೆ, HK ಇನ್ನೂ ಕಮ್ಮಿ. 160, 170, 150 ಸ್ಕೋರ್ ಇದೆ ರೀ, ಯಾಕೆ ತಲೆ ಕೆಡಿಸ್ಕೊಂತೀರ? ಸೊ ಇದು ಎಕ್ಸಾಮ್ದು ವಿಶೇಷತೆ ಏನು ಗೊತ್ತಾ, ನೀವು ಇದೆಲ್ಲ ಪ್ರೆಷರ್ ಹೆಂಗೆ ಹ್ಯಾಂಡಲ್ ಮಾಡ್ತೀರ ಅನ್ನೋದ ಮೇಲೆ ಹೋಗುತ್ತೆ. ಎಲ್ಲ ಸಿಲೆಬಸ್ ಯಾರ ಕೈಯಿಂದ ಮುಗಿಸೋಕ್ಕಾಗಲ್ಲ. ಎಕ್ಸಾಮ್ ಹಾಲಲ್ಲಿ 100 ಪ್ರಶ್ನೆಗಳು ಅಟೆಂಡ್ ಮಾಡಿದ್ರೆ ಅಂತ ಹೋಗ್ಬೇಡ್ರಿ, ಅದು ಹುಚ್ಚತನ. ನೀವು ಟಾರ್ಗೆಟ್ ಮಾಡಬೇಕಾಗಿದೆ 70 ಕ್ವಶನ್ ಅಷ್ಟೇ. ನೀವು 100 ಹಾಕಕ್ಕೆ ಹೋದರೆ ನಿಮ್ಗೆ ಟೈಮು ಸಾಕಾಗಲ್ಲ. ಯಾಕಂದರೆ KSದು ಕ್ವಶನ್ ಪೇಪರ್ ಭಾಳ ಟಫ್ ಇರುತ್ತೆ, ಭಾಳ ಲೆಂತ್ ಇರುತ್ತೆ. ನಿಮ್ಗೆ 100 ಅಟೆಂಡ್ ಮಾಡೋಕ್ಕೆ ಕಷ್ಟನೂ ಆಗುತ್ತೆ. ಆಮೇಲೆ ಎಲ್ಲ ಗೊಂದಲ ಮಾಡ್ಕೊಂಡ್ಬಿಡ್ತೀರಿ, ಎಲ್ಲ ಅವಸರ ಹಂಗೆ ಬೇಡ. 70 ಟಾರ್ಗೆಟ್ ಮಾಡಿ, 70. ಫಸ್ಟ್ ಪೇಪರ್ಲಿ 70 ಕ್ವಶನ್, ಸೆಕೆಂಡ್ ಪೇಪರ್ಲಿ 70. ಸ್ವಲ್ಪ ಕ್ವಶನ್ ಪೇಪರ್ ಈಸಿ ಇದ್ರೆ ಒಂದು 75 ದಟ್ಸ್ ಇಟ್. ಕ್ವಶನ್ ಪೇಪರ್ ಭಾಳ ಟಫ್ ಇದ್ರೆ 65. ಗೊತ್ತಾಗತ್ತಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇಂಥವು ನೀವು ಲಾಜಿಕ್ಕು ಟ್ರಿಕ್ಸ್ ಯೂಸ್ ಮಾಡಿಕೊಂಡ್ರೆ ಮಾತ್ರ ನೀವು ಕ್ಲಿಕ್ ಆಗ್ತೀರಾ. ಪ್ರಿಲಿಮ್ಸಲ್ಲಿ ನಿಮ್ಗೆ ಏನಾಗಬೇಕಾಗಿದೆ, ಕ್ವಾಲಿಫೈ ಆಗಬೇಕಾಗಿದೆ. ಏನಪ್ಪ 400ಗೆ ಈ ಹೈಯೆಸ್ಟ್ ಸ್ಕೋರ್ ಮಾಡಬೇಕು, ಇದು ರ್ಯಾಂಕಿಂಗ್ ಕೌಂಟ್ ಆಗುತ್ತೆ, ಆ ಥರ ಏನಿಲ್ಲ. ಜಸ್ಟ್ ಕ್ವಾಲಿಫೈ ಆಗಬೇಕಷ್ಟೇ, ನೀವು ಅರ್ಹತೆ ಪಡ್ಕೋಬೇಕಷ್ಟೇ. ಸೊ ಹೀಗಾಗಿ ಯಾರು ಇದರ ಸ್ಮಾರ್ಟ್ ವರ್ಕ್ ಮಾಡ್ತೀರೋ ನೀವು ಗ್ಯಾರಂಟಿ ಕ್ಲಿಕ್ ಆಗ್ತೀರಾ. ನಾನು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ನೀವು ಸಿಟಿಜನ್ಸ್ಗಳಿಗೆ, ಸೀನಿಯರ್ ಸಿಟಿಜನ್ಸ್ ಅನ್ಕೊಳ್ಳೋಣ, ನಿಮಗೆಲ್ಲ ಹೊಸಬ್ರಲ್ಲ, ನೀವ್ಯಾರೋ ಫ್ರೆಶರ್ಸ್ ಅಲ್ಲ, ನಿಮಗೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸೊ ಜಸ್ಟ್ ಒಂದು 10 ನಿಮಿಷ ಕೂತ್ಕೊಂಡು ನಿಮ್ಮಲ್ಲಿ ಎಷ್ಟು ನಾಲೆಜ್ ಇದೆ, ನೀವೆಲ್ಲ ಹಿಂದೆ ನೀವು ಕೋಚಿಂಗ್ ತೊಗೊಳ್ಳುವಾಗ, ನೀವು ಓದುವಾಗ ಎಷ್ಟೆಷ್ಟೆಲ್ಲ ಟೆಸ್ಟಲ್ಲಿ ಎಷ್ಟೆಷ್ಟು ಸ್ಕೋರ್ ತೊಗೋತಿದ್ರಿ,
ನಿಮ್ದು ಹೆಂಗಿತ್ತು ಒಂದು ಸಲ ನೆನೆಸ್ಕೊಳ್ಳಿ, ನಿಮ್ಮ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಅಲ್ಲಿಗೆ ಮುಗಿಯಲ್ಲ, ದಯವಿಟ್ಟು ನೀವು ಕನಿಷ್ಠ 15 ದಿನ, ಈಗ 18 ದಿನ ಇದೆ, ಕನಿಷ್ಠ 15 ದಿನ 5-6 ಸಬ್ಜೆಕ್ಟ್ ನೀವು ಪೂರ್ತಿ ಗ್ರಿಪ್ ತೊಗೊಂಡ್ಬಿಟ್ರೆ ನಿಮ್ಗೆ 170, 180 ಸ್ಕೋರ್ ಏನೂ ಮೋಸ ಇಲ್ಲ. ಹೊಸದಾಗಿ ಏನು ಓದಕ್ಕೆ ಹೋಗ್ಬೇಡಿ. ಈಗ ಹೊಸದಾಗಿ ಏನು ಓದಿದ್ರೆ ನಿಮ್ಗೆ ಅದು ಹೋಗುದಿಲ್ಲ. ನಿಮ್ಮ ಹತ್ರ ಯಾವ ನೋಟ್ಸ್ ಇದೆ, ನೀವು ಯಾವ ಪುಸ್ತಕ ಓದಿದ್ರಿ ಅವುಗಳನ್ನೇ ರಿವಿಷನ್ ಮಾಡಿ. ಹೊಸದಾಗಿ ಏನು ಓದಿದ್ರೆ ಅದು ವೇಸ್ಟ್, ಅದು ಇಟ್ಸ್ ಎ ವೇಸ್ಟ್ ಆಫ್ ಟೈಮ್. ಯಾಕಂದ್ರೆ ಈಗ 18 ದಿನ ಅಷ್ಟೇ ಸಮಯ ಇದೆ. ಅಥವಾ ನೀವು ವಿಡಿಯೋ ನೋಡೋಕೆ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, 13 ದಿನ ಇರುತ್ತೋ, 12 ದಿನ ಇರುತ್ತೋ ಗೊತ್ತಿಲ್ಲ. ಅರ್ಥ ಆಗ್ತಿದೆಯಾ? ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಮತ್ತೆ ಬೇರೆ ಯಾವ ಉದ್ದೇಶ ಇಲ್ಲ. ಐ ಹೋಪ್ ಈ ವಿಡಿಯೋದಿಂದ ನೀವು ಒಂದಿಷ್ಟು ಜನರ ಕಾನ್ಫಿಡೆನ್ಸ್ ಬೂಸ್ಟ್ ಆದರೂ ಲೈಕ್ ಮಾಡಿ. ಥಮ್ಸಪ್ ಇದರಲ್ಲಿ ಕೆಳಗಡೆ ಸರ್ ಒಂದು ನನಗೊಂದು ಕಾನ್ಫಿಡೆನ್ಸ್ ಬಂದೇ ಬರುತ್ತೆ ನಿಮ್ಮ ಮಾತು ಅಂತ ಅನ್ಸಿದ್ರೆ, ಯಾಕಂದ್ರೆ ನನಗೂ ಖುಷಿ ಆಗುತ್ತೆ. ನಿಮಗೆ ಕಾನ್ಫಿಡೆನ್ಸ್ ಬರ್ಸಿದ್ದೀನಿ ಅಂದರೆ ಸೊ ನಾನು ವಿಡಿಯೋ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ಓಕೆ, ಆಮೇಲೆ ಈ 18 ದಿನಗಳಲ್ಲಿ ದಿನ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ದಿನ ಒಂದು ಕ್ವಶನ್ ಪೇಪರು ಒಂದು ಸಬ್ಜೆಕ್ಟ್, 3 ದಿನದಲ್ಲಿ ಒಂದು ಸಬ್ಜೆಕ್ಟ್ ಮುಗಿಸೋದು. 6 ಸಬ್ಜೆಕ್ಟ್ ಟಾರ್ಗೆಟ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಇರೋ, ಆಲ್ರೆಡಿ ನೀವು ಓದಿರೋ, ಆಲ್ರೆಡಿ ನಿಮ್ಗೆ ಗ್ರಿಪ್ ಇರೋ 6 ಸಬ್ಜೆಕ್ಟನ್ನು ತೊಗೊಂಡು 18 ದಿನ ರಿವಿಷನ್ ಮಾಡ್ಕೊಳ್ಳಿ. ದಿನ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ದಿನ ಒಂದು ಕ್ವಶನ್ ಪೇಪರ್. ಸೊ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇಲ್ಲ, ಅಥವಾ ನಿಮ್ಗೆ ಯಾವ್ದಾದ್ರು ಹೊಸ ಕ್ವಶನ್ ಪೇಪರ್ ಬೇಕು, ಎಲ್ಲ ನನ್ನ ಹತ್ರ ಇದೆಲ್ಲ ಬಿಡಿಸಿದ್ದೀನಿ ಸರ್, ಹೊಸ ಕ್ವಶನ್ ಪೇಪರ್ ಬೇಕಂದ್ರೆ ನನ್ನ ಹತ್ರ ಇದೆ. ಸೊ ಪ್ರಚಲಿತ ಘಟನೆಗಳಿಗೆ 6 ಪ್ರಶ್ನೆ ಪತ್ರಿಕೆಗಳಿದೆ. ಇದೆಲ್ಲ PDF ಅಲ್ಲಿ ಇದೆ, ನಾನು ಈಗಲೇ ಹೇಳ್ತಾ ಇದ್ದೀನಿ. ಮತ್ತೆ ಮನೆ ಅಡ್ರೆಸ್ಸಿಗೆ ಕಳಿಸ್ತೀನಿ ಸರ್, ಇಲ್ಲ PDF ನಿಮ್ಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತೇನೆ. 6 ಪ್ರಚಲಿತ ಪ್ರಶ್ನೆ ಪತ್ರಿಕೆಗಳಿದೆ. ಭಾಳ ಒಂದಿಷ್ಟು ಜನ ತೊಗೊಂಡಿದ್ರು ಓಕೆ, ತೊಗೊಳ್ಳಾರ್ದಾಗ ಹೇಳ್ತಾ ಇದೆ. ಇದರಲ್ಲಿ 3 ಪ್ರಶ್ನೆ ಪತ್ರಿಕೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳು, 3 ಪ್ರಶ್ನೆ ಪತ್ರಿಕೆಗಳು ರಾಜ್ಯ ಮತ್ತು ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಿದೆ. ಒಂದು ಪ್ರಶ್ನೆ ಪತ್ರಿಕೆಗೆ 15 ರೂಪಾಯಿ ಇದೆ. ಸೊ ಟೋಟಲ್ 90 ರೂಪೀಸ್ ಆಗುತ್ತೆ. ಭಾಳ ಕಮ್ಮಿ ಇದೆ. ನೀವು ಹೊರಗಡೆ ಟೆಸ್ಟ್ ಸೀರೀಸ್ ಬರೀತಿರಲ್ಲ, 50 ರೂಪಾಯಿ 60 ರೂಪಾಯಿ ಬಂದಿರೋ, ನಾನು 15 ರೂಪಾಯಿ ಒಂದು ಕೊಟ್ಟೆ. ನೀವೇನಿಲ್ಲ, ನನ್ನ ವಾಟ್ಸಪ್ ನಂಬರ್ ಇದೆಯಲ್ಲ 7026583625ಗೆ CA6 ಅಂತ ಟೈಪ್ ಮಾಡಬೇಕು. CA6 ಅಂತ ಟೈಪ್ ಮಾಡಿದಾಗ ವಾಟ್ಸಪ್ಪಲ್ಲಿ ನಾನು 6 ಕ್ವಶನ್ ಪೇಪರ್ ಕಳಿಸ್ತೀನಿ, PDF ಕಳಿಸ್ತೀನಿ. ನೀವು ನನಗೆ ಆಮೇಲೆ 90 ರೂಪೀಸ್ ಫೋನ್ಪೇ ಮಾಡ್ತೀರಲ್ಲ. ನಿಮ್ಮ ಹತ್ರ ಇದ್ರು ಓಕೆ, ಅಥವಾ ನೀವು ಬೇರೆ ಯಾವುದಾದ್ರು ಕರೆಂಟ್ ಅಫೇರ್ಸ್ ಓದಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ಭಾಳಷ್ಟು ಜನ ನನಗೆ ಮೆಸೇಜ್ ಮಾಡಿದ್ರು, ಸರ್ ಅಲ್ಟಿಮೇಟ್ ನಾವೆಲ್ಲ 2000, 3000, 4000 ಕೊಟ್ಟು ಟೆಸ್ಟ್ ಸೀರೀಸ್ ಬರೀತಾ ಇದೀವಿ, ಅಲ್ಲಿ ಇಲ್ಲ ಅಷ್ಟು ಕ್ವಾಲಿಟಿ ಕ್ವಶನ್ಸ್ ನೀವು ತೆಗೆದಿದ್ದೀರಾ ಅಂತ ಹೇಳಿದ್ದಾರೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ಅಷ್ಟಕ್ಕೂ ನಿಮಗೆ GK ಅಂದರೆ ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತದ ಸಂವಿಧಾನ, ಭೂಗೋಳಶಾಸ್ತ್ರ, ಇತಿಹಾಸ, ಅರ್ಥಶಾಸ್ತ್ರ, ಕಲೆ ಮತ್ತು ವಾಸ್ತುಶಿಲ್ಪ, ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಅಂತ ಕರಿತೀವಿ. ಸೊ ಇವೆಲ್ಲ ಸಬ್ಜೆಕ್ಟ್ಗಳಿಗೂ ನಿಮಗೆ ಕ್ವಶನ್ ಬೇಕು ಅಂದರೆ 12 ಪ್ರಶ್ನೆ ಪತ್ರಿಕೆಗಳಿದೆ, ಕನ್ನಡದಲ್ಲಿದೆ. ಇದು ಕರೆಂಟ್ ಅಫೇರ್ಸ್ ಕೂಡ ಕನ್ನಡದಲ್ಲಿದೆ ನೋಡಿ, ಇಂಗ್ಲೀಷಲ್ಲಿ ಇಲ್ಲ, ಕನ್ನಡ ಭಾಷೆಯಲ್ಲಿದೆ. ಆಮೇಲೆ GK ಏನಿದೆಯಲ್ಲ, ಇವು 12 ಕ್ವಶನ್ ಪೇಪರ್ ಕನ್ನಡದಲ್ಲಿದೆ, 5 ಕ್ವಶನ್ ಪೇಪರ್ ಮಾತ್ರ ಇಂಗ್ಲೀಷ್ ಭಾಷೆಯಲ್ಲಿದೆ. ಓಕೆ, ಆದರೆ ಇಲ್ಲಿ ಕ್ವಶನ್ ಪೇಪರ್ ಒಂದಕ್ಕೆ ನಾನು 25 ಇಟ್ಟಿದ್ದೀನಿ, 25 ಇಟ್ಟಿದ್ದೀನಿ. ಯಾಕಂದರೆ ಇಲ್ಲಿ ವಿವರಣೆ ಇದೆ, ಎಕ್ಸ್ಪ್ಲನೇಷನ್ ಇದೆ. ಇಲ್ಲಿ ಕರೆಂಟ್ ಅಫೇರ್ಸ್ಗೆ ಬರೀ ಕೀ ಆನ್ಸರ್ ಇದೆ. ಕರೆಂಟ್ ಅಫೇರ್ಗೆ ಕೀ ಆನ್ಸರ್ಗಳೊಂದಿಗೆ ಕೊಟ್ಟಿದ್ದೀನಿ ನಾನು, ಆದರೆ GKಗೆ ಎಕ್ಸ್ಪ್ಲನೇಷನ್ ಕೂಡ ಇದೆ, ವಿವರಣೆ ಇದೆ, ಯಾಕೆ ಇದೆ ಉತ್ತರ ಅಂತ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಇದನ್ನು ಕೂಡ PDF ಅಲ್ಲಿ ಇದೆ. ನಿಮಗೆ ಬೇಕು ಅಂದರೆ 300 ರೂಪೀಸ್ ಆಗುತ್ತೆ. 12 ಇದೆ, 12 × 25 300 ರೂಪೀಸ್ ಆಗುತ್ತೆ. ಸೊ ನಿಮಗೆ ಭಾಳ ಅನ್ಸುತ್ತೆ ಅಂದರೆ GK6 ಅಂತ ಟೈಪ್ ಮಾಡಿ. ನನಗೆ GK6 ಅಂದರೆ 6 ಕ್ವಶನ್ ಪೇಪರ್ ಕಳಿಸ್ತೀನಿ, 150 ರೂಪೀಸ್. GK8 ಅಂತ ಟೈಪ್ ಮಾಡಿ. GK8 ಅಂತ ಟೈಪ್ ಮಾಡಿದ್ರೆ ನಿಮಗೆ 200 ರೂಪೀಸ್, 8 ಕ್ವಶನ್ ಕಳಿಸ್ತೀನಿ. ಅಲ್ಲ 12 ತೊಗೊಳ್ಳಿ, ನಿಮ್ಗೆ ಹೆಂಗೆ ಬೇಕು ಹಂಗೆ ತೊಗೊಳ್ಳಿ, ಆಯ್ತಾ? ಸೊ ಕ್ಲಿಯರ್ ಇದೆಯಾ? ಸೊ ಇದೇ ನಂಬರ್, ಸೇಮ್ ಇದೇ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು. ಅಂದರೆ GK12 ನಿಮಗೆ ಎಷ್ಟು ಬೇಕು? GK12 12 ಬೇಕಾ? 12. ನಿಮಗೆ ಕರೆಂಟ್ ಅಫೇರ್ಸ್ 2 ಬೇಕಾ? CA6 ಆ್ಯಂಡ್ GK12 ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಕಳಿಸ್ತೀನಿ, ನೀವು ಫೋನ್ಪೇ ಮಾಡಬೇಕು. ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟು ಫೋನ್ಪೇ ಮಾಡಬೇಕು. ಕ್ಲಿಯರ್ ಇದೆ? ಅದೇ ವಾಟ್ಸಪ್ ನಂಬರ್. ದಯವಿಟ್ಟು ಯಾರು ಕಾಲ್ ಮಾಡಬೇಡಿ. ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ನೀವು ಬೇಜಾರಾಗ್ತೀರಾ. ಭಾಳಷ್ಟು ಕಾಲ್ ಮಾಡಿದ್ರೆ ನನಗೆ ರಿಸೀವ್ ಮಾಡೋಕ್ಕಾಗಲ್ಲ. ಮೆಸೇಜ್ ಮಾಡಿ ವಾಟ್ಸಪ್. ನೀವು ಕಳಿಸಿದ ಒಂದು 4-5 ಗಂಟೆ ಒಳಗಡೆ, ಅಥವಾ ಆಗಿಂದಾಗೆ ನಾನು ನೋಡಿದರೆ ಆಗಿಂದಾಗೆ ನಿಮಗೆ ಕಳಿಸಿರ್ತೀನಿ, ನೀವು ನನಗೆ ಫೋನ್ಪೇ ಮಾಡಬೇಕು. ಅರ್ಥ ಆಯ್ತಾ? ಐ ಹೋಪ್ ಈ ಸಲ ಒಂದು ಎಕ್ಸಾಮ್ಗೆ ನಿಮಗೆ ಕಾನ್ಫಿಡೆನ್ಸ್ ತಂದುಕೊಳ್ಳಿ. ಈ ಸಲ ನಿಮ್ಮದು ಪ್ರಿಲಿಮ್ಸ್ ಪಾಸ್ ಆಗಲಿ ಅಂತ ನಾನು ಮನಸಾರೆ ಹರಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ.